ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿ ತುಂಬಾ ರಿಚ್ ಆಗಿರುತ್ತೆ. ರಿಚ್ ಅಂದರೆ ಅವ್ರ ಹತ್ರ ಎಲ್ಲ ಇರುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಆ ಫ್ಯಾಮಿಲಿಗೆ ಅಂದರೆ ಅವ್ರ ವೈಫ್ಗೆ 7 ಇಯರ್ಸಿಂದ ಮಕ್ಕಳಿರೋದಿಲ್ಲ. ಸೊ ಆ ಟೈಮಲ್ಲಿ ಒಂದು ಯೋಚನೆ ಮಾಡ್ತಾರೆ. ಎಲ್ಲರೂ ನಾವು ಅನಾಥಾಶ್ರಮದಿಂದ ಒಂದು ಮಗು ತೊಗೊಂಡು ಬಂದು ಸಾಕೋಣ ಅಂತ ಹಸ್ಬೆಂಡ್ಗೆ ಹೇಳ್ತಾರೆ. ಸೊ ಆವಾಗ ಹಸ್ಬೆಂಡು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೇಳ್ತಾರೆ, ಸರಿ ಆಯಿತು ತೊಗೊಂಡು ಬರೋಣ ಅಂತ ಹೇಳಿ ಒಂದಿನ ಆಶ್ರಮಕ್ಕೆ ಹೋಗ್ತಾರೆ. ಗಂಡ ಹೆಂಡತಿ ಇಬ್ಬರು ಹೋಗ್ತಾರೆ. ಅಲ್ಲಿ 1 ತಿಂಗಳು ಪಾಪುನ ಅಂದರೆ ಒಂದು ಹೆಣ್ಣು ಮಗುನ ನೋಡಿ ತುಂಬ ಇಷ್ಟಪಟ್ಟು ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ, ಈ ಮಗು ಚೆನ್ನಾಗಿದೆ, ಈ ಮಗುನೇ ಸಾಕೋಣ ನಾವು ಅಂತ ಅಲ್ಲೇ ಇಷ್ಟಪಟ್ಟು ಅಲ್ಲಿ ಅಡಾಪ್ಟ್ ಮಾಡಿಕೊಡೋ ಪ್ರೊಸೀಜರ್ ಏನಿಲ್ಲ ಇದೆಯೋ ಅದೆಲ್ಲ ಅವತ್ತಿನ ದಿನವೇ ಅಲ್ಲೇ ಮುಗಿಸ್ತಾರೆ. ಸೊ ಮುಗಿಸಿ ಆದಮೇಲೆ ಆ ಮಗುನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ, ಅಂದರೆ ಬರ್ತಾರೆ. ಸೊ ಆ ಮಗು ಅವ್ರ ಮನೆಗೆ ಕಾಲಿಟ್ಗಳಿಗೇನೋ ಏನೋ ಗೊತ್ತಿಲ್ಲ, ದೇವ್ರಿಚ್ಛೆನೋ ಏನೋ ಗೊತ್ತಿಲ್ಲ. ಸೊ ಆ 7 ಇಯರ್ಸಿಂದ ಆ ತಾಯಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಟ್ರಸ್ಟಿಂದ ಹೋಗಿ ಮಗು ತೊಗೊಂಬಂದು ಸಾಕೋಣ ಅನ್ನೋ ಯೋಚನೆ ಬಂದಿರುತ್ತೆ. ಸೊ ಆ ಮಗು ಕಾಲಿಟ್ಗಳಿಗೆ 2 ತಿಂಗಳಲ್ಲಿ ಆ ತಾಯಿ ಆಗ್ತಾರೆ, ಅಂದರೆ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಆವಾಗ ಆ ತಾಯಿಗೆ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ಈ ಮಗು ಬೇಡ, ನೋಡ್ಕೊಳ್ಳೋಕೆ ಆಗಲ್ಲ, ಸಾಕೋಕ್ಕಾಗಲ್ಲ ಈ ಮಗು, ಅಂದರೆ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ, ಈ ಮಗು ನೋಡ್ಕೊಳ್ಳೋಕ್ಕಾಗಲ್ಲ, ತುಂಬ ಕಷ್ಟ ಅಂತ ಹಸ್ಬೆಂಡ್ಗೆ ಹೇಳ್ತಾರೆ. ಸೊ ಆವಾಗ ಹಸ್ಬೆಂಡ್ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ ಇರಲಿ, ಬೇಕಾದರೆ ಒಂದು ಎಂಪ್ಲಾಯ್ನ ಇಟ್ಕೊಳ್ಳೋಣ, ಅಂದರೆ ಲೇಬರ್ನ ಇಟ್ಕೊಳ್ಳೋಣ ಮಗುನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆವಾಗ ಆ ತಾಯಿ ಹೇಳ್ತಾರೆ, ಇಲ್ಲ ಬೇಡ, ಇಲ್ಲಿ ಇಟ್ಕೊಳ್ಳೋದೇ ಬೇಡ ನಾವು ಈ ಮಗುನ. ಸೊ ನಮ್ಮ ಅಮ್ಮನ ಮನೆಗೆ ಕಳಿಸ್ಬಿಡೋಣ, ಅಲ್ಲಿ ಅಮ್ಮ ಇರ್ತಾರೆ ಮತ್ತು ನಮ್ಮ ಅಕ್ಕ ಇರ್ತಾರೆ, ಎಲ್ಲರೂ ಇರ್ತಾರೆ, ಅಲ್ಲಿ ಕಳಿಸ್ಬಿಡೋಣ ಆ ಮಗುನ ಅಂತ ಹೇಳ್ತಾರೆ. ಅವ್ರ ಹಸ್ಬೆಂಡ್ಗೆ ಇಷ್ಟ ಇರಲ್ಲ ಮಗುನ ಬೇರೆಯವ್ರಿಗೆ ಕೊಡೋದು. ಆದ್ರೂ ಹೆಂಡತಿ ಮಾತು ಕೇಳಲೇಬೇಕಲ್ವಾ ಅಂತ ಸರಿ ಆಯಿತು ಕೊಡೋಣ ಅಂತ ಹೇಳಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ನಾಳೆ ಇವತ್ತು ಅಂತ ಹೀಗೆ ಮುಂದೆ ತಳ್ಕೊಂಡು ಬರ್ತಾರೆ. ಒಂದಿನ ಅವ್ರ ಗಂಡ ಹೆಂಡತಿ ಇಬ್ಬರು ಮಧ್ಯೆ ಒಂದು ಜಗಳ ಆಗುತ್ತೆ. ಬೇಡ ಅಂತ ಹೇಳಿದ್ದೆ ಆದರೂ ಮುಂದೆ ತಳ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ಸೊ 7 ಇಯರ್ಸ್ ಆದಮೇಲೆ ಪ್ರೆಗ್ನೆಂಟ್ ಆಗಿರೋದು, ಏನಾದರೂ ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ಯಾಕೆ ಜಗಳ ಅಂತ ಹೇಳಿಬಿಟ್ಟು ಅವರು ಮನಸ್ಸು ಮಾಡಿಬಿಟ್ಟು ಸರಿ ಆಯಿತು ನಾಳೆನೇ ಹೋಗೋಣ, ನಾಳೆನೇ ಹೋಗಿ ಕೊಡೋಣ ಅಂತ ಹೇಳಿ ಅವರು ಅಂದರೆ ಆ ತಾಯಿ ಮನೆಗೆ ತವ್ರ ಮನೆಗೆ ಫೋನ್ ಮಾಡ್ತಾರೆ, ಇರೋ ವಿಷಯನೆಲ್ಲ ಹೇಳ್ತಾರೆ. ಸೊ ಹೇಳಿದಾಗ ಆ ತಾಯಿ ಹೇಳ್ತಾರೆ, ಸರಿ ಆಯಿತು ಕರ್ಕೊಂಡು ಬನ್ನಿ, ನಾವು ನೋಡ್ಕೊಳ್ತೀವಿ, ನಾವು ಸಾಕ್ತೀವಿ ಅಂತ ಹೇಳ್ತಾರೆ, ಭರವಸೆ ಕೊಡ್ತಾರೆ. ಸೊ ಆ ಮಗುನ ತೊಗೊಂಬಂದು ಅವ್ರ ಅಮ್ಮನ ಮಡಿಲಿಗೆ ಹಾಕ್ತಾರೆ. ಅವ್ರ ಅಮ್ಮನ ಮಡಿಲಿಗೆ ಹಾಕಿ ಕ್ಷಣದಿಂದ ಅಂಗನವಾಡಿಯಿಂದ ಹಿಡಿದು ಇನ್ನು ಕಾಲೇಜ್ವರೆಗೂ ತುಂಬ ಚೆನ್ನಾಗಿ ಓದಿಸ್ತಾರೆ, ದೊಡ್ಡೋಳನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಅಪ್ಪ ಅಮ್ಮ ಇಲ್ಲ ನನಗೆ, ನಾನೊಬ್ಬಳು ಅನಾಥೆ ಅನ್ನೋದನ್ನೇ ಮರೆತು ಅವ್ಳಿಗೆ ಖುಷಿಯಾಗಿರ್ತಾಳೆ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಸೊ ಆ ಹುಡುಗಿಗೂ ಅವ್ರ ಅಜ್ಜಿನೇ ಪ್ರಪಂಚ ಆಗಿರುತ್ತೆ. ಅಂದರೆ ಎಲ್ಲರೂ ಆಚೆ ಹೋಗ್ತಾರೆ, ಸೊ ಕೆಲಸಗಳಿಗೆಲ್ಲ. ಸೊ ಮನೇಲಿರೋದು ಅಂದರೆ ಅವ್ರ ಅಜ್ಜಿನೇ. ಈ ಹುಡುಗಿನೂ ಓದೋದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಹೋದ್ಮೇಲೆ ಅವ್ರ ಅಜ್ಜಿನೇ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅವ್ರ ಅಜ್ಜಿಗೂ ಈ ಹುಡುಗಿಗೂ ಬಾಂಡಿಂಗ್ ಚೆನ್ನಾಗಿರುತ್ತೆ, ಒಬ್ರನ್ನೊಬ್ರು ತುಂಬ ಹಚ್ಕೊಂಡಿರ್ತಾರೆ. ಆ ಅಜ್ಜಿ ಇಲ್ಲ ಅಂದರೆ ಈ ಹುಡುಗಿ ಬೇರೆ ಪ್ರಪಂಚನೇ ಇಲ್ಲ ಅನ್ನೋವಷ್ಟು ತುಂಬ ಹಚ್ಕೊಂಡಿರ್ತಾಳೆ ಹಚ್ಕೊಂಡಿರ್ತಾಳೆ. ಒಂದಿನ ಮೋಸ್ಟ್ಲಿ 10th ಮುಗಿಯುತ್ತೆ ಅನಿಸುತ್ತೆ ಆ ಹುಡುಗಿದು. 10th ಮುಗ್ದು ಆದಮೇಲೆ ನೆಕ್ಸ್ಟ್ ಇನ್ನೇನು ಕಾಲೇಜಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಆ ಅಜ್ಜಿ ವಯಸ್ಸಾಗಿರುತ್ತೆ. ಸೊ ಅಜ್ಜಿ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ್ಬಿಟ್ಟಾಗ ಆವಾಗ ಆ ಹುಡುಗಿ ತುಂಬಾ ಕುಗ್ಗಿ ಹೋಗ್ತಾಳೆ ಅಂದರೆ ನನ್ನ ಪ್ರಪಂಚನೇ ಅಜ್ಜಿ ಆಗಿದ್ರು,
ಸೊ ಅಜ್ಜಿ ಹೋಗ್ಬಿಟ್ರಲ್ಲ, ನನಗಿನ್ಯಾರಿದ್ದಾರೆ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡೋರು, ಅಷ್ಟು ಚೆನ್ನಾಗಿ ಕೇರ್ ಮಾಡೋರು, ಹೀಗಾಯ್ತಲ್ಲ ಅಂತ ತುಂಬ ಕುಗ್ಗಿ ಹೋಗ್ತಾಳೆ. ಎಷ್ಟು ಕುಗ್ಗಿ ಹೋಗ್ತಾಳೆ ಅಂದರೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿರ್ತಾಳೆ, ಅಷ್ಟು ಕುಗ್ಗಿ ಹೋಗ್ತಾಳೆ. ಒಳಗೊಳಗೆ ತುಂಬಾ ಅನಾರೋಗ್ಯದಿಂದ ನರಳ್ತಾ ಇರ್ತಾಳೆ ಹುಡುಗಿ. ಆಯಿತು, ಸ್ವಲ್ಪ ದಿನ ಕಳೆದೋಯ್ತು. ಸ್ವಲ್ಪ ದಿನ ಹಾಗೆ ಕಳೆದೋದ್ಮೇಲೆ ಮತ್ತೆ ಎಲ್ಲ ಮರೆತು ಚೆನ್ನಾಗಿರ್ತಾಳೆ. ಅಜ್ಜಿ ಇಲ್ಲ ಅಂದ್ರೇನು, ಅಣ್ಣ ಇದ್ದಾನೆ ಸಾಕು. ಅಣ್ಣನ ಜೊತೆ ಆಡಿಕೊಂಡು ಚೆನ್ನಾಗಿ ಇರ್ತಾಳೆ. ಅವ್ರ ಅಣ್ಣನ ಅಷ್ಟೇ ಹಚ್ಕೊತಾಳೆ. ಆ ಅಣ್ಣಂಗೆ ತಂಗಿನೇ, ತಂಗಿಗೆ ಅಣ್ಣ ಎಲ್ಲ ಅನ್ನೋ ಮಟ್ಟಕ್ಕೆ ಇರ್ತಾರೆ. ಸೊ ಅಣ್ಣ ತಂಗಿ ಖುಷಿಯಾಗಿರ್ತಾರೆ. ಅವಳ ಅಣ್ಣನ ಜೊತೆ ಖುಷಿಯಾಗಿ ಆಡಿಕೊಂಡು ಬೆಳ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾಳೆ. ತುಂಬ ಚೆನ್ನಾಗಿರೋ ಮೂಮೆಂಟಲ್ಲಿ ಒಂದು ಹುಡುಗ 10th ಅಂದರೆ 10thಲ್ಲೇ ಹುಡುಗ ಪ್ರಪೋಸ್ ಮಾಡಿರ್ತಾನೆ. ಸೊ ಹುಡುಗಿ ಒಪ್ಕೊಂಡಿರಲ್ಲ. ಆ ಟೈಮಲ್ಲಿ ಹುಡುಗ ಒಂದು ಲವ್ ಲೆಟರ್ ಕೊಡ್ತಾನೆ ಹುಡುಗಿಗೆ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ತುಂಬ ಅಂದರೆ ತುಂಬ, 1 ವರ್ಷದಿಂದ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ಅಂದರೆ ನನಗೆ ತುಂಬ ಇಷ್ಟ ಅಂತ. ಅಂದರೆ ಒಂದೇ ಊರು ಹುಡುಗದು ಹುಡುಗಿದು. ಹೀಗೆ ಡೈಲಿ ಪ್ರಪೋಸರ್ ಹೋಗ್ತಾನೆ ಇರ್ತವೆ ಹುಡುಗಿಗೆ. ಸೊ ಒಂದೇ ಊರಲ್ವಾ, ಅವಳು ಎಲ್ಲಿ ಹೋದರು ಎಲ್ಲಿ ಬಂದರು ಫಾಲೋ ಮಾಡೋದು, ಪ್ರಪೋಸ್ ಮಾಡೋದು, ಅಂದರೆ ಅಷ್ಟು ಹುಚ್ಚನಾಗಿ ಆ ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾನೆ. ಅವಳಿಲ್ಲ ಅಂದರೆ ಇಲ್ಲ ಅನ್ನೋವಷ್ಟು ತುಂಬ ಹಚ್ಕೊಂಡ್ಬಿಟ್ಟಿರ್ತಾನೆ ಆ ಹುಡುಗ. ಸೊ ಹಚ್ಕೊಂಡ್ಬಿಟ್ಟಿರ್ತಾನೆ. ಒಂದಿನ ಒಂದು 6th ಮಂತ್ ಆದಮೇಲೆ ಒಂದಿನ ಅವನು ಅಂದರೆ ಆ ಹುಡುಗಿಗೆ ಫಾಲೋ ಮಾಡೋದನ್ನು ಬಿಟ್ಬಿಡ್ತಾನೆ. ಆವಾಗ ಅವ್ರ ಮನೆ ಕಡೆ ನೋಡೋದು, ಮತ್ತು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಇರೋದಿಲ್ಲ, ಹೀಗೆಲ್ಲ ಅಂದರೆ ಹುಡುಗಿ ಮನಸ್ಸಲ್ಲೂ ಇರುತ್ತೆ. ಸೊ ಅವಳು ಹೇಳ್ಕೊಂಡಿರಲ್ಲ. ಅವನು ಯಾವಾಗ ಅವಳ ಕಣ್ಣಿಗೆ ಕಾಣಿಸೋದಿಲ್ವೋ ಆವಾಗ ಆ ಕ್ಷಣದಿಂದ ಅವಳ ಮನಸ್ಸಲ್ಲಿ ಎಲ್ಲಿ ಹೋದ, ಕಾಣಿಸ್ತಾ ಇಲ್ಲ, ಹಾಗೆ ಹೀಗೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಆ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಸೊ ಆ ಚಿಕ್ಕ ಹುಡುಗನ ಕರೆದ್ಬಿಟ್ಟು ಆ ಹುಡುಗಿ ಕೇಳ್ತಾಳೆ, ಅವರು ಎಲ್ಲಿ ಹೋದರು, ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಕೋಚಿಂಗಿಗೆ ಹೋಗಿದ್ದಾರೆ ಅಣ್ಣ. ಸೊ ಅವ್ರಿಗೆ ಪೊಲೀಸ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಕೋಚಿಂಗಿಗೆ ಹೋಗಿದ್ದಾರೆ ಅಣ್ಣ, ಅವ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಅಣ್ಣ ಹೇಳಿದರು, ನೀವೇನಾದರೂ ಕೇಳಿದ್ರೆ ನಾನು ನಂಬರ್ ಕೊಡು ಅಂತ ಹೇಳ್ಬಿಟ್ಟು ನನಗೆ ನಂಬರ್ ಕೊಟ್ಟು ಹೋಗಿದ್ರು ಅಣ್ಣ ಅಂತ ಹೇಳ್ಬಿಟ್ಟು ಆ ಹುಡುಗ ಆ ಹುಡುಗಿಗೆ ನಂಬರ್ ಕೊಡ್ತಾನೆ. ಸೊ ಅದೇ ಖುಷಿಲಿ ಹೋಗಿ ಹುಡುಗಿ ಫೋನ್ ಮಾಡ್ತಾಳೆ. ಆವಾಗ ಫೋನ್ ಮಾಡಿದಾಗ ಆ ಹುಡುಗ ತುಂಬ ಖುಷಿ ಪಡ್ತಾನೆ. ಸೊ ಫೋನ್ ಮಾಡಿದಾಗ ಆ ಹುಡುಗಿ ಏನೂ ಮಾತಾಡೋದಿಲ್ಲ. ಎಲ್ಲಿದ್ದೀರಾ, ಊಟ ಆಯಿತಾ, ಚೆನ್ನಾಗಿದ್ದೀರಾ, ಊರಿಗೆ ಯಾವಾಗ ಬರ್ತೀರಾ, ಇಷ್ಟೇ ಮಾತಾಡೋದು, ಬೇರೆ ಏನೂ ಮಾತಾಡಲ್ಲ ಆ ಹುಡುಗಿ. ಚೆನ್ನಾಗಿದ್ದೀನಿ, ನಾನಿನ್ನೂ 2-3 ಮಂತ್ಸ್ ಊರಿಗೆ ಬರಲ್ಲ, ನನ್ನ ಕೋಚಿಂಗ್ ಎಲ್ಲ ಮುಗಿದ ಮೇಲೇ ನಾನು ಊರಿಗೆ ಬರೋದು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹುಡುಗಿನೂ ಒಪ್ಕೊತಾಳೆ. ಸೊ ಅವನಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಆ ಹುಡುಗಿಗೂ ಆಸೆ ಇರುತ್ತೆ, ಚೆನ್ನಾಗಿ ಓದಲಿ, ಪೊಲೀಸ್ ಆಗಲಿ, ಅವ್ರ ಆಸೆ ಅವ್ರ ಕನಸುಗಳಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ. ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ ಹುಡುಗಿ. ಹೀಗೆ ಅವ್ರ ಪ್ರೀತಿ ಮುಂದುವರಿಯುತ್ತೆ. ಸೊ ಹೇಗೆಲ್ಲ ಮುಂದುವರಿಯುತ್ತೆ, ಮುಂದೆ ಏನಾಗುತ್ತೆ ಅಂತ ಪಾರ್ಟ್ 2 ವಿಡಿಯೋಲಿ ಹೇಳ್ತೀನಿ.